ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಇವತ್ತು ನಾವು ಬಂದಾಗ ಆಲ್ರೆಡಿ ಸಂಜೆ ಆಗಿತ್ತು, ಹಾಗಾಗಿ ಜನ ಯಾರೂ ಇರಲಿಲ್ಲ. ಬಂದ ತಕ್ಷಣವೇ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹೋದ ಸಲ ಬಂದಾಗ ತುಂಬ ಕ್ಯೂ ಇತ್ತು ಇಲ್ಲೆಲ್ಲ. ಈ ಸಂಜೆ ಆಗಿರೋದ್ರಿಂದ ಇವತ್ತು ಕ್ಯೂ ಕಡಿಮೆ ಇದೆ ಮತ್ತು ಜನನೂ ಯಾರೂ ಇಲ್ಲ. ಹೋಗ್ತಾ ಇದ್ದೀವಿ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಲೈನು ಇದ್ರ ತುಂಬ ಕಾಯಿ ಕಟ್ಟಿರ್ತಾರೆ. ಇವಾಗ ಎಲ್ಲ ಬಿಚ್ಚಿದ್ದಾರೆ ಕಾಯಿಗಳ್ನ ಕಟ್ಟೋಕ್ಕೆ, ಬೇರೆಯವ್ರಿಗೆ ಜಾಗ ಸಾಕಾಗಲ್ಲ ಅಂತೇಳಿ. ಯಾವಾಗ ಬಂದರೂ ಇಲ್ಲಿ ತುಂಬ ರಶ್ ಇರುತ್ತೆ. ನಾವು ಹೋದ ಸಲ ಬಂದಾಗಂತೂ ಸಖತ್ ರಶ್ಶು. ನಾವು ಕ್ಯೂಗೆ ಬಂದ್ಬಿಟ್ಟು ಆಗಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೋಗಿ ಬರೀ ದೇವ್ರು ನೋಡಿಕೊಂಡು ಹೋಗಿದ್ವಿ ಅಷ್ಟೇ. ಈ ಸಲ ಬೇಕು ಅಂತಲೇ ಸ್ವಲ್ಪ ಸಂಜೆ ಟೈಮಲ್ಲಿ ಹೋದರೆ ಜನ ಇರಲ್ಲ ಅಂತ ಹೇಳಿ ಸಂಜೆ ಟೈಮಲ್ಲಿ ಬಂದಿದ್ದೀವಿ. ದೇವ್ರ ದರ್ಶನಕ್ಕೆ ಅಂತೂ ಯಾರೂ ಇರಲಿಲ್ಲ, ನಾವೇ 4 ಜನ ಇದ್ವಿ. ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಇಳಿತಾ ಇದ್ವಿ ನೋಡಿ ಮೆಟ್ಲ ಹತ್ರ. ಇಲ್ಲಿ ಲೆಫ್ಟ್ ಸೈಡಲ್ಲೊಂದು ಆಂಜನೇಯ ದೇವರು ಐತೆ. ಆಂಜನೇಯ ನೋಡಿಕೊಂಡು ಬಂದ್ವಿ. ಇವಾಗ ಇಲ್ಲಿ ಮೇಲುಗಡೆ ಹೋಗೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಜನ ಅಂತೂ ಯಾರೂ ಇರಲಿಲ್ಲ, ನಾವೇ ಇದ್ದಿದ್ದರಿಂದ ತುಂಬ ನೀಟಾಗಿ ಎಲ್ಲ ಕಡೆ ದರ್ಶನ ಕೂಡ ಆಯಿತು ನೋಡಿ. ಇಲ್ಲೂ ಕೂಡ ಯಾರೂ ಇರಲಿಲ್ಲ, ಹಾಗೆ ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಬಂದ್ವಿ. ಇಲ್ಲಿ ಧೂಪದ ಆರತಿ ಮಾಡ್ತಾಯಿದ್ರು. ಇದು ಮೆರವಣಿಗೆ ದೇವರು ಅಂತ ನಾವು ಹೇಳ್ತೀವಿ, ನೀವೇನು ಹೇಳ್ತಿರೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಧೂಪದ ಆರತಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಅದ್ರ ಎದುರುಗಡೆ ಇರೋ ಬಸಪ್ಪನ ಗದ್ಗೆ ನೋಡ್ತಾ ಇದ್ದೀರಲ್ವ, ಅದನ್ನೊಂದು ಸಲ 3 ಸಲ ಪ್ರದಕ್ಷಿಣೆ ಹಾಕ್ಕೊಂಡು ಮತ್ತೆ ದೇವ್ರಿಗೂ ನೋಡೋಣ, ಇಲ್ಲಿ ಮೇಲೆ ಬರೋಣ ಅಂತ ಹೇಳಿ ಬಂದ್ವಿ. ಆವಾಗಲೇ ಬಂದಾಗ ಇಲ್ಲೆಲ್ಲ ನೀರೆಲ್ಲ ಬಿಟ್ಟಿರಲಿಲ್ಲ, ಇವಾಗ ನೀರೆಲ್ಲ ಬಿಟ್ಟಿದ್ರು. ಮತ್ತು ದೇವ್ರ ಹಿಂದೆ ಕೂಡ ನೀರು ಮೇಲಿಂದ ಹರಿತಾ ಇತ್ತು. ಅದು ನಾವು ಬಂದ ತಕ್ಷಣವೇ ಸ್ಟಾಪ್ ಮಾಡಿಬಿಟ್ರು. ಅಲ್ಲಿ ಸಂಜೆ ಆಗಿತ್ತು ಅನ್ನೋ ರೀಸನ್ಗೆ ಅನಿಸುತ್ತೆ. ಆಮೇಲೆ ಮತ್ತೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಇನ್ನೊಂದು ಸಲ ನೀರೆಲ್ಲ ಬಿಟ್ಟಿದ್ರು, ತುಂಬ ಲೈಟೆಲ್ಲ ಹಾಕಿದ್ರು, ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳಿ ಈಗ ಒಂದು ಸಲ ಹೋಗ್ತಾ ಇದ್ದೀವಿ ನೋಡಿ. ನೀರು ಸೊ ಇವಾಗ ಮೇಲಿಂದ ನೋಡಿ, ಅಲ್ಲಿ ಮ್ಯಾಟ್ ಹಾಕಿ ಕೂರಿಸಿದಾರಲ್ಲ, ಲೈನಿಗೆ ಕೂರಿಸಿದಾರಲ್ಲ, ಅಲ್ಲಿ ಸಂಜೆ ಪೂಜೆ ಮಾಡಬೇಕಂತ ಹೇಳಿ ಕೂರಿಸಿರೋದು. ಯಾಕೆಂದರೆ ಆ ಮೆರವಣಿಗೆ ದೇವ್ರೇನಿದೆ ಅಲ್ವಾ, ಅದನ್ನು ಅಲ್ಲಿ ತೇರ್ ಮೇಲೆ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಹಂಗಾಗಿ ಅಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಇವಾಗ ನೋಡಿ ಮೆರವಣಿಗೆ ದೇವ್ರನ್ನ ಕರ್ಕೊಂಬರ್ತಾ ಇದ್ದಾರೆ. ಕರ್ಕೊಂಬಂದ್ಬಿಟ್ಟು ಅಲ್ಲಿ ಮೇಲ್ಗಡೆ ಚಾಮುಂಡೇಶ್ವರಿ ಇದೆಯಲ್ಲ ಸ್ಟ್ಯಾಚು, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಒಂದ್ಸಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಬರ್ತಾರೆ. ಅಲ್ಲಿಂದ ಕರ್ಕೊಂಬಂದಾದಮೇಲೆ ತೇರ್ ಮೇಲೆ ಇಟ್ಟು ತೇರ್ ಹತ್ರ ಸ್ವಲ್ಪ ಹೊತ್ತು ಪೂಜೆ ಮಾಡಿ ಆಮೇಲೆ ನಮ್ಮ ಕೈಯಿಂದನೂ ಕೂಡ ಪೂಜೆ ಮಾಡಿಸ್ತಾರೆ. ಇನ್ನೊಂದೇನಪ್ಪ ಅಂತಂದರೆ ಅಲ್ಲಿ ದೀಪದ ಆರತಿ ಕೂಡ ನಾವು ಮಾಡ್ಬೋದು. ಅವರಲ್ಲಿ ಕೊಡ್ತಾರೆ ದೀಪದ ಆರತಿ, ಬೇಕಿದ್ದವ್ರು ಮಾಡಿ ಅಂತ ಹೇಳ್ತಾರೆ. ನಿಮಗೆ ಇಷ್ಟ ಇದ್ದರೆ ಕೂಡ ಮಾಡ್ಬೋದು ದೀಪದ ಆರತಿ. ನಾವು ಕೂಡ ದೀಪದ ಆರತಿ ಮಾಡಿದ್ವಿ ನೋಡಿ. ಇವಾಗ ದೇವ್ರ ಮೇಲೆ ಹೋಗಿ ಅಲ್ಲಿ ಪೂಜೆ ಮಾಡಿದ್ರು ಮೇಲ್ಗಡೆ ದೇವ್ರಿಗೆ, ಅಲ್ಲಿಂದ ಬರುತ್ತೆ. ಹಾಗೆ ಇಲ್ಲೊಂದು ಎಕ್ಸಿಬಿಷನ್ ಇದೆ, ಯು ಗೈಸ್ ಡೋಂಟ್ ಮಿಸ್ ಇಟ್ ಔಟ್. ತುಂಬಾ ರೆಕಮೆಂಡ್ ಮಾಡ್ತೀನಿ ನಾನು ಅದನ್ನು, ಅಷ್ಟು ಚೆನ್ನಾಗಿದೆ. ಹೋದಾಗ ಅಲ್ಲಿ ಅದನ್ನ ಮಿಸ್ ಮಾಡ್ದಲೇ ನೋಡಿ ಆಯಿತಾ. ಸೊ ನೆಕ್ಸ್ಟ್ ಅಲ್ಲಿಂದ ಬಂದಾದಮೇಲೆ ಬಸಪ್ಪ ಇರುತ್ತೆ ನೋಡಿ, ಈ ಕಡೆ ಸೈಡಲ್ಲಿ ಒಂದು ಬಸಪ್ಪ ಯಾವಾಗಲೂ ಇರುತ್ತೆ. ಅದು ನೀವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಹೇಳಿದ್ರೆ ಅದು ಬಲಗಾಲು ಕೊಡುತ್ತೆ, ಇಲ್ಲಾಂದರೆ ಎಡಗಾಲು ಕೊಡುತ್ತೆ. ಅದು ಅಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದೆ ನೋಡಿ ದೇವರು, ಅದು ಅಲ್ಲೇ. ಬಸವಣ್ಣ ಇರಲಿಲ್ಲ, ಎಲ್ಲೋ ಕರ್ಕೊಂಡೋಗಿದ್ರು ಯಾರೋ ಅಂತ ಹೇಳ್ಬಿಟ್ಟು, ಬಸವಣ್ಣ ಎಲ್ಲೋ ಹೋಗಿತ್ತು. ಆದರೂ ದೇವರು ಅಲ್ಲೊಂದ್ಸಲಿ ಹೋಗ್ಬಿಟ್ಟು ಬರ್ತಾ ಇದೆ ನೋಡಿ. ನೆಕ್ಸ್ಟ್ ಇವಾಗ ಈ ದೇವ್ರನ್ನ ತೇರ್ ಮೇಲೆ ಕೂರಿಸ್ತಾರೆ. ಹಾಗೆ ನಾನು ಎಕ್ಸಿಬಿಷನ್ ಬಗ್ಗೆ ಹೇಳಿದ್ನಲ್ಲ, ಅದು ಚಾಮುಂಡೇಶ್ವರಿ ಸ್ಟ್ಯಾಚು ಹೋಗ್ಬೇಕಾದ್ರೆ ಲೆಫ್ಟ್ ಸೈಡೇ ಸಿಗುತ್ತೆ. ಗೈಸ್ ಏನು ಗೊತ್ತಾ, ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಗೌಡ್ಗೆರೆಗೆ ಹೋದ್ರಿ ಅಂತ ಅಂದರೆ ಅದು ಮಸ್ಟ್ ರೆಕಮೆಂಡೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಬ್ಬರಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಪ್ಲೀಸ್ ವಿಸಿಟ್.
ಈಗ ನೋಡ್ತಾ ಇದ್ದೀರಲ್ವ, ಈಗ ಈ ದೇವ್ರನ್ನ ಮೇಲ್ಗಡೆ ಕೂರಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಪ್ರತಿ ಅಮಾವಾಸ್ಯೆ ಬಂದಾಗೆಲ್ಲ 3 ಸಲ ಬಂದು ಕಾಯಿ ಕಟ್ಟಿದ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ನಾವಿದು ಸೆಕೆಂಡ್ ಟೈಮ್ ಹೋಗಿರೋದ್ರಿಂದ ನಮಗೆ ಆದಷ್ಟು ಒಳ್ಳೆಯದೇ ಆಗಿದೆ. ಹಂಗಾಗಿ ನಾನು ರೆಕಮೆಂಡ್ ಮಾಡ್ತೀನಿ, ನೀವು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ದೇವ್ರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ದೇವ್ರನ್ನ ಇವಾಗ ಮೇಲೆ ಕೂರಿಸಿದ್ರು. ಮತ್ತು ಈ ಚಾಮುಂಡೇಶ್ವರಿ ಸ್ಟ್ಯಾಚು ಮತ್ತು ಈ ದೇವರು ಎರಡೂ ಒಂದೇ ಥರ ಬರೋ ಥರ ನಾನು ಹಿಡ್ದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಅಂತಂದರೆ ಎರಡೂ ಒಂದೇ ಸಲ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇವಾಗ ಆರತಿ ಇವಾಗ ದೀಪ್ತಾರತಿ ಹೇಳಿದ್ನಲ್ಲ, ಆ ದೀಪ್ತಾರತಿನ ಇವಾಗೆ ಮಾಡೋದು. ಫಸ್ಟು ಇವರು ತೇರ ಮೇಲಿರೋ ದೇವರಿಗೆ ಪೂಜೆ ಮಾಡ್ತಾರೆ. ಆಮೇಲೆ ನಾವು ದೀಪ್ತಾರತಿನ ತೇರಿಗೆಯಲ್ಲಿರೋ ದೇವರಿಗೆ ದೀಪ್ತಾರತಿ ಮಾಡಬೇಕು. ಸೊ ದೀಪ್ತಾರತಿ ಎಲ್ಲ ಇವಾಗ ಮುಗ್ದಿದೆ ನೋಡಿ. ಎಲ್ಲ ದೇವ್ರ ಮುಂದೆ ಇಟ್ಟು ಇಲ್ಲಿಗೊಂದ್ಸಲಿ ಈ ಸ್ಟ್ಯಾಚುಗೊಂದ್ಸಲಿ ದೀಪ್ತಾರತಿ ಮಾಡಿದ್ದೀವಿ. ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೇ ಎಲ್ಲ ಆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ತೇರನ್ನ ತೇರನ್ನ ದೂಕ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಸಪ್ಪನ ಗದ್ಗೆ ನೋಡಿದ್ರಲ್ವ, ಅಲ್ಲಿ 3 ಸಲ ಟರ್ನ್ ಮಾಡಬೇಕಾಗುತ್ತೆ, 3 ಸಲ ಸುತ್ತಿಸ್ಬೇಕಾಗುತ್ತೆ. 3 ಸಲ ಸುತ್ತಿಸಿದ್ದಾದ್ಮೇಲೆ ದೇವ್ರನ್ನ ಮತ್ತೆ ಅಲ್ಲಿ ದೇವಸ್ಥಾನದೊಳಗಡೆ ಕರ್ಕೊಂಡೋಗ್ತಾರೆ. ಇದು ತೇರು ಬಂದ್ಬಿಟ್ಟು ನಾವೇ ತೆಳ್ಬೇಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಊಟ ಮಾಡೋಣ ಅಂತ ಹೇಳಿದ್ದ, ಸೊ ಇದ್ದಿದ್ದರಿಂದ ಬಂದಿದ್ವಿ. ರೇಷನ್ ಅಂತೂ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಚೆನ್ನಾಗಿತ್ತೇನಜ್ಜಿ ದೇವಸ್ಥಾನಕ್ಕೆ ಬಂದಿದ್ದು? ಚೆನ್ನಾಗೈತಾ? ಹಾಂ ಹಾಂ. ಇಲ್ಲಿ ನೂಕ್ಲಿಲ್ವಾ? ಹ್ಞೂ. ತಿರುಪತಿಗೆ ಹೋಗಿದ್ವಲ್ಲ, ಹಾಂ. ಪೋಪ ಅಂತ ನೂಕ್ಬಿಟ್ರು. ನಾನು ತಡಿಸ್ಕೊಂಬಂದೆ. ದೇವ್ರು ನೋಡ್ಲಿಲ್ವಾ? ನೋಡಿದೆ, ನೋಡ್ತೀನಿ ನಿಂತಿರೋ ಹೊತ್ತಿಗೆ ಇಲ್ಲೂ ರಶ್ ಇರುತ್ತೆ. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.